ಟಾಟಾ ಕಲಿಸ್ಬಿದ್ದಿದ್ದು ಹಿಂಗೆ ನಾ ಇದೇ ಮಾಡಿ ಇಷ್ಟೊತ್ತಲ್ಲಿ ಉಪ್ಪಿಟ್ಟಿಗೆ ರೆಡಿ ಮಾಡಿಕೊಳ್ತಾಯಿ ತರಕಾರಿ ಇಟ್ಟಿತ್ತು ಇಲ್ಲಿ ರವೆ ಹುರ್ಕೊಂಡಿದ್ದೀನಿ ಹೋಗಿ ನೀರು ಹಾಕ್ತಿತ್ತು ಬನ್ಸಿ ರವೆ ಚಾಯ್ 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 ನೋಡ್ರಿ ಉಪ್ಪಿಟ್ಟು ಅವಲಕ್ಕಿ ಚೂಡುವ ಬನ್ಸಿ ರವೆ ಉಪ್ಪಿಟ್ಟು ಈ ಕಡೆ ಮೊಸರು ಬರ್ರಿ ನಾಷ್ಟ ಮಾಡೋಣ ಶಿಕ್ಷಣ ಸಂಸ್ಥೆಯ ಆದ್ದರಿಂದ ನಮ್ಮ ಹಿರಿಯರು ಪರಂಪರೆಯ ತಪ್ಪು ಮಾಡಿದರೆ ನಮ್ಮ ಮಗುವಿಗೆ ಮಾಡಬೇಡ ಅಂತ ಹೇಳೋಣ. ನಮ್ಮ ಒಳ್ಳೆಯ ಕೆಲಸ ಮಾಡಿದಾರೆ ಮಗುವಿನ ಕೆಲಸ ಮಾಡಬೇಕು ನಮಗೆ ಭೂಮಿಯ ಮಕ್ಕಳು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ತೋರಿಸಿ ಮಗ ಬದುಕು ಹೀಗೂ ಇದೆ. ಯಾಕೆಂದ್ರೆ ನಮ್ಮ ಬದುಕಿನ ತೃಪ್ತನಾದ ನಮ್ಮ ಮಗುವಿಗೆ ಆ ಬದುಕಿನ ಕಥೆ ಗೊತ್ತಾಗಬೇಕು. ನನ್ನ ಮುಂದೆ ನಮ್ಮನ್ನೇ ಆಶ್ರಮ ಹೋಗ್ತಾರೆ ನಾಳೆ ಇವತ್ತಿಗೆ ಮುಂದೆ ಆಶ್ರಮಕ್ಕೆ ನಾಳೆ ಹೋಗ್ತಾರೆ ಅಲ್ಲಿ ಹೋದ್ರೆ ಹುಷಾರಿಲ್ಲದೆ ಆಗ ನನಗೆ ಈ ತಾಯಿ ಅನಾಥಾಶ್ರಮ ನಡೆಸ್ತಾ ಇದ್ರು. ಅವ್ರು ಜೀವನ ಕೊಟ್ಟಿದ್ದಾರೆ. ನನಗೆ ಬೇರೆ ಏನು ಆಸೆ ಇದೆ ಸರ್ ನನ್ನ ಮಗ ನೋಡಿದ್ಬೇಡ ಆದರೆ ನಾಳೆ ಇಲ್ಲಿಂದ ನಾನು ಸತ್ತೋದೆ ಸುದ್ದಿ ಬಂದಾಗ ಚಿತೆಗೆ ಬೆಂಕಿ ಇಟ್ಟಿಲ್ಲ ನನ್ನ ಮಗ ಬಂದರೆ ಸಾಕು ಅಂತ ಅನಾಥಾಶ್ರಮದಲ್ಲಿ ತಂದೆ ಕಟ್ಟಿಲ್ಲ. ರಸ್ತೆ ಬದಿಯಲ್ಲಿ ಭಿಕ್ಷುಕರಿದ್ರೆ ₹1 5 ಪೈಸೆ ಕಟ್ಟ ಬಿಸಾಡಿಗೆ ಹೇಳ್ಕೊಳ್ಬೇಡಿ. ದಯವಿಟ್ಟು ₹10 ಕೈದಲ್ಲಿ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ₹10 ಹೋಗಿ ಎಲ್ಲ ಕೊಟ್ಟು ಒಳ್ಳೆದಾಗಿದೆ ಅಂತ ಹೇಳಿ ಬಂದಿದ್ದು ಕೊಡ್ತೀನಿ. ಯಾಕೆ ಮುತ್ತಿನ ಕಿರೀಟ ಹೊತ್ತು ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕಾದ ಹರಿಶ್ಚಂದ್ರನೇ ಸತ್ಯಕ್ಕಾಗಿ ಮಸಣದಲ್ಲಿ ಕುಳಿತುಕೊಳ್ಳಬೇಕಾದ ಸ್ಥಿತಿ ಬಂತು. ಅಯೋಧ್ಯೆಯ ಶ್ರೀರಾಮಚಂದ್ರ ಹಾಡಿನ ನೆಲಗಡೆಯಲ್ಲಿ ಕುಳಿತುಕೊಳ್ಳಬೇಕಾದ ಸ್ಥಿತಿ ಬಂತು. ಅವರೇ ಹಾಗಾಗಿದ್ದಾರೆ ಮನುಷ್ಯರು ನಮ್ಮ ಕಡೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಆ ಮಗುವಿಗೆ ನೊಂದವರಿಗೆ ₹10 ಕೊಟ್ಟಿದ್ದಾರೆ. ರಸ್ತೆ ಬದಿಯಲ್ಲಿ ಕೂತವರಿಗೆ ಬಿಸಿಲಲ್ಲಿ ಕೂತಿದ್ದಾರಾದ್ರೆ ಒಂದು ಮಾಡಿ ನೀರು ತೆಗೆದು ಮುಚ್ಚಳತೆ ಬಂದು ಕೇಳಿ ಅವ ನೀರು ಬದುಕಲಿ. ಯಾಕಂದ್ರೆ ₹10 ಕೊಟ್ಟು ನೀರು ತೆಗೆದುಕೊಳ್ಳುವ ಸಾಮರ್ಥ್ಯ ಇದ್ರೆ ರಕ್ಷಣೆ ರಸ್ತೆಯಲ್ಲಿ ಯಾಕೆ ರಕ್ಷಣೆ ದಯವಿಟ್ಟು ಮಾಡಿಕೊಡ್ತೇನೆ. ಮೊದಲು ನಾವು ಮಾಡಿ ತೋರಿಸಿದ್ರೆ ಹೊರಟು ವಾಸನೆಗೆ ₹50 ಕೊಟ್ಟೆ ನಾನು ಮಗಳ ಹತ್ರ ಕೊಡಿಸಿದ್ದೆ. ಏನಂತ ಸರ್ ನನ್ನ ಕೈ ಕ್ಲಾಸ್ ರೂಮ್ ಮಾಡಿದ್ರೆ ಸರ್ ಬೆಳಿಗ್ಗೆ 6 ಗಂಟೆಗೆ ಮಗಳಿಗೆ ₹10 ಕೊಡಬೇಕು ಅಂತ ಅನ್ನಿಸ್ತಲ್ಲ. ಅದಕ್ಕಿಂತ ದೊಡ್ಡ ಸಂತೋಷ ಇಲ್ಲ. ಆ ಕಾರಣಕ್ಕಾಗಿ ಹೇಳ್ತೇನೆ ಇನ್ನೊಂದವರಿಗೆ ಕೊಡುವುದಕ್ಕೆ ಕಲಿಸಿ. ನಮಗೆ ಬೇಕಾದಷ್ಟು ಇಟ್ಕೊಳ್ಳುವ ತಮಾಷೆ ಸಂಖ್ಯೆಯನ್ನ ಹೆಚ್ಚು ಬಟ್ಟೆ ಸೇರಿ ಹೋಗ್ತಾರೆ. ಹೋದ್ಮೇಲೆ ಒಂದು ಬೆಳಿಗ್ಗೆ ಹೋದ್ರೆ ಸೀರೆ ತಗೊಳ್ಳಿಕ್ಕೆ ಮಧ್ಯಾಹ್ನ 3 ಗಂಟೆಗೆ ಊಟ ಬಿಟ್ಟಿರ್ತಾರೆ. ವಿಷಯ ಇಷ್ಟೇ, ಸೇಮ್ ಕಲರ್ ಡಿಸೈನ್ ಬೇರೆ, ಇದೇ ಡಿಸೈನ್ ಕಲರ್ ಬೇರೆ, ಎರಡೇ ವಿಷಯ. ಇಷ್ಟೆಲ್ಲ ಮಾಡಿ ಕಬಾಟಿಗೆ ರಾಶಿ ಸೀರೆ ಇಟ್ಟಿರ್ತಾರೆ. ಯಾರಿಗಾದ್ರೂ ಕೊಡೋದ್ರೆ ಬೇಡ ಅದು ಕೊಡಬೇಡ ಬೇಕಾಗ್ತದೆ. ಯಾಕೆ ನೀನು ಅದನ್ನು ನಾನು ಮೊದಲು ಬೇಕಾಗ್ತದೆ. ಅದರ ಜೊತೆಗೆ ಈ ಪುಣ್ಯಾತ್ಮ ಹೋಗಿ
ಇವರು ತಂದೆ ಶಿಕ್ಷಕರಾಗಿ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಕೊಟ್ಟ ಪರಿಣಾಮ ಆ ಪುಣ್ಯದ ಫಲವಾಗಿ ಮಗ ಶ್ರೀಮಂತನಾಗಿ ಇಂತಹ ಶಾಲೆಗೆ ಬಂದಿರುವ ಯೋಗ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಗಮನಿಸಬಹುದು. ಈಗ ಲಾಸ್ಟ್ ಬಿಡಂತು ಸ್ಕೂಲಿಗೆ ಹೋಗಿ ಇವಾಗ ಬಂದ್ವಿ. 4:20 ನಿಮಿಷ ಆಗೈತೆ. 4:20 ಎಷ್ಟು ಟೈಮ್ ಇದೆ? ಡ್ರೆಸ್ ಸ್ಕೂಲಿಗೆ ಹೋಗಿ ಬಂದ್ವಿ. ಅಲ್ಲಿ ಸ್ವಲ್ಪ ಟೀಚ್ ಮಾಡಿದ್ರು ಸರ್, ಮಕ್ಕಳು ಕಡಿದ್ದು ಮತ್ತು ಎಜುಕೇಷನ್ನಿಂದ ಹೋಗಿ ಬಂದು ಹಂಗೆ ಬರ್ತಾ ದಾರಿಯಲ್ಲಿ ಸೊಪ್ಪು ತರಕಾರಿ ತಿನ್ನೋಕ್ಕೆ ಮಾವಿನ ಹಣ್ಣು ಐಸ್ ಕ್ರೀಮ್ ತಂದಿದ್ದಾರೆ ಅವ್ರ ಅಜ್ಜಿ. ತೋರಿಸ್ತೀನಿ ಏನೇನು ತಂದಿದ್ದೀವಿ ಅಂತ ನೋಡ್ರಿ. ಮೆಂತ್ಯ ಸೊಪ್ಪು, ಇದು ಬೆಳ್ಳುಳ್ಳಿ, ಅಲ್ಲೇ ಐಸ್ ಕ್ರೀಮ್ ತಂದಿದ್ದಾರೆ, ಮಾವಿನಕಾಯಿ, ಹಾಗೆ ಸ್ಕೂಲಲ್ಲೇ ಮೈಸೂರು ಪಾಕ್ ಕೊಟ್ಟಿದ್ದಾರೆ ಎಲ್ರಿಗೂ ಒಂದೊಂದು ಸ್ವೀಟ್ ಮಾತು ಕೇಳಿ ಸ್ವೀಟ್ ತಿನ್ರಿ ಅಂತ. ಸ್ವೀಟ್ ಮಾತು ಕೇಳಿ ಸ್ವೀಟ್ ತಿನ್ರಿ ಅಂದ್ರೆ ಜನಗಳು ಬರ್ತಾರೆ, ಆಗ್ತಾರೆ, ಹೋಗ್ತಾರೆ. ತಹಸೀಲ್ದಾರ್ ಕೂಡ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ನಮ್ಮೂರಲ್ಲಿ ಒಳ್ಳೆ ಫಂಡ್ ಹೋಗ್ತಾ ಇದೆ. ನಮಗೆ ಕುಡಿಯೋ ನೀರಾಗ್ಲಿ, ಒಂದು ರೋಡ್ ಆಗ್ಲಿ, ಒಂದು ಸೇತುವೆ ಆಗ್ಲಿ, ಬಹಳ 85